ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತು ನೈಸರ್ಗಿಕವಾಗಿ ತಯಾರಿಸುವ ಯಾವುದೇ ಕೆಮಿಕಲ್ ಇಲ್ಲದೆ ಮಾಡುವಂತಹ ಒಂದು ಶ್ಯಾಂಪನ್ನು ನಾನು ನಿಮಗೆ ಹೇಳಿಕೊಡುತ್ತೇನೆ. ಇದು ನಮ್ಮ ತಲೆ ಕೂದಲಿಗೆ ಹಾಕಿದರೆ ನಮ್ಮ ದೃಷ್ಟಿಗೆ, ಕಣ್ಣು ದೃಷ್ಟಿಗೆ ತುಂಬ ಒಳ್ಳೆಯದು. ಚೆನ್ನಾಗಿ ನಿದ್ದೆ ಬರುತ್ತೆ, ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ. ನೋಡಿ ಯಾವುದೆಲ್ಲ ಐಟಮ್ ಇದೆ ಅಂತ ತೋರಿಸ್ತೀನಿ ನೋಡಿ. ಇದು ಪಾದಲ ಸೊಪ್ಪು ಅಂತೇಳಿ, ತುಂಬ ತಂಪು ನಮ್ಮ ಶರೀರಕ್ಕೆ. ಇದರ ಜ್ಯೂಸ್ ಮಾಡಿ ಕೂಡ ಕುಡಿತಾರೆ. ಇದರ ರಸ ಕೂಡ ಗಟ್ಟಿ ಮಾಡಿ ಕಣ್ಣಿಗೆ ಇಡ್ತಾರೆ, ತುಂಬ ಒಳ್ಳೆಯದು. ನೋಡಿ ಇದರ ಎಲೆಯನ್ನು ನಾನು ಕಿತ್ಕೊಳ್ತಾ ಇದ್ದೀನಿ ನೋಡಿ. ನನಗೆ ಬೇಕಾಗುವಷ್ಟು ಎಲೆನ ಕಿತ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಇದು ಹಳ್ಳಿ ಸೈಡಲ್ಲಿ ಜಾಸ್ತಿ ಕಂಡು ಬರುತ್ತೆ. ಇಂಥ ಗಿಡಗಳು ಎಲ್ಲಾದರೂ ಸಿಕ್ಕಿದರೆ, ಇಂಥ ಬಳ್ಳಿ ಎಲ್ಲಾದರೂ ಸಿಕ್ಕಿದರೆ ತಂದು ನಿಮ್ಮ ಮನೆ ಹತ್ರ ನೆಟ್ಕೊಳ್ಳಿ. ಹೂವಿನ ಚಟ್ಟಿಯಲ್ಲಿ ನೆಟ್ಟರೂ ಕೂಡ ಆಗುತ್ತೆ. ಒಂದು ಸಣ್ಣ ಸಣ್ಣ ಕಾಯಿಗಳು ಕೂಡ ಇದರಲ್ಲಿ ಆಗುತ್ತೆ, ಅದನ್ನು ಕೂಡ ತಿನ್ಬೋದು ಅಂತ ಹೇಳ್ತಾರೆ. ತುಂಬ ಔಷಧಿಯ ಅಂಶ ಇದೆ ಇದರಲ್ಲಿ, ಬಿಸಾಡುವ ಅಂಶ ಯಾವುದಿಲ್ಲ ಇದರಲ್ಲಿ. ನೋಡಿ ನಮಗೆ ಬೇಕಾಗುವಷ್ಟು ನಾನು ಸೊಪ್ಪನ್ನು ತಗೊಂಡಿದ್ದೀನಿ, ಒಂದು 20 ಎಲೆನ ತಗೊಂಡಿದ್ದೀನಿ ನೋಡಿ ಇಲ್ಲಿ. ನೋಡಿ ಫ್ರೆಂಡ್ಸ್, ಇದು ಒಂದು ಮುದ್ದೆ ದಾಸವಾಳ. ಇದು ಯಾವತ್ತೂ ಮೊಗ್ಗಿನ ರೂಪದಲ್ಲಿರುತ್ತೆ, ಅರಳೋದೇ ಇಲ್ಲ. ನೋಡಿ ಈ ದಾಸವಾಳದಲ್ಲಿ ತುಂಬ ಔಷಧಿಯ ಗುಣ ಇದೆ. ನೋಡಿ ನಾನು ಈ ಹೂವನ್ನು ಕೂಡ ತಗೊಳ್ತಾ ಇದ್ದೀನಿ, ಈ ಎಲೆಯನ್ನು ಕೂಡ ತಗೊಳ್ತಾ ಇದ್ದೀನಿ. ಇದರ ಎಣ್ಣೆ ಮಾಡಿದರೆ ತಲೆ ಕೂದಲಿಗೆ ಹಾಕಿದರೆ ಕೂದಲು ಸೊಂಪಾಗಿ ಬೆಳೆಯುತ್ತೆ. ನೋಡಿ ನನಗೆ ಇದರ ಎಲೆ ಬೇಕು, ಸ್ವಲ್ಪ ಹೂವನ್ನ ಕೂಡ ತಗೊಂಡಿದ್ದೀನಿ ಜೊತೆಗೆ. ನೋಡಿ ನಮಗೆ ಶ್ಯಾಂಪು ಮಾಡಲಿಕ್ಕೆ ಈ ಸೊಪ್ಪು ಕೂಡ ಬೇಕಾಗಿದೆ ನೋಡಿ. ನನಗೆ ಇಷ್ಟು ಸೊಪ್ಪು ತಗೊಂಡು ಆಯಿತು ನೋಡಿ. ತುಂಬ ಒಳ್ಳೆಯದು ಸ್ನೇಹಿತರೆ. ಎಲ್ಲಾದರೂ ಈ ಗಿಡ ಕಂಡು ಬಂದರೆ ನೀವು ತಂದು ನಿಮ್ಮ ಮನೆ ಹತ್ರ ನೆಟ್ಟುಬಿಡಿ. ಒಂದು 10 ಎಲೆ ಇದ್ದರೆ ಸಾಕು, 10 ಜನರಿಗೆ ಸಾಕಾಗ್ತದೆ ತಲೆ ಕೂದಲು ತೊಳೆಯೋಕ್ಕೆ. ಅಷ್ಟು ಚೆನ್ನಾಗಿ ಅದರಲ್ಲಿ ಲೋಳೆ ಬರ್ತದೆ. ನೋಡಿ ನನಗೆ ಬೇಕಾಗುವಷ್ಟು ನಾನು ತಗೊಂಡಿದ್ದೀನಿ ನೋಡಿ ಸ್ನೇಹಿತರೆ. ಇದು ಇನ್ನೊಂದು ಎಲೆ, ಮಂಜನಾಯಕ ಅಂತ ಇದರ ಹೆಸರು. ಈ ಕಡೆ ಮಂಜನಾಯಕ ಅಂತ ಕರೀತಾರಂತೆ, ನಮ್ಮ ಅತ್ತೆ ಹೇಳಿದರು. ಇದು ಕೂಡ ಕೂದಲಿಗೆ ಹಾಕಿದರೆ ತುಂಬ ಒಳ್ಳೆಯದು. ನಾನು ಇದರಿಂದ ಒಂದು 2-3 ಎಲೆನ ತಗೊಳ್ತಾ ಇದ್ದೀನಿ ನೋಡಿ. ನೋಡಿ ಇದು ತುಂಬ ಚೆನ್ನಾಗಿದೆ, ಇದರಲ್ಲಿ ಕೂಡ ಲೋಳೆ ಇದೆ. ಕೂದಲಿಗೆ ತುಂಬ ಒಳ್ಳೆಯದಂತೆ ಇದು. ನೋಡಿ ನಾನು ಕಿತ್ಕೊಳ್ತಾ ಇದ್ದೀನಿ ನೋಡಿ ಎಲೆನ. ನೋಡಿ ಫ್ರೆಂಡ್ಸ್, ನಾನು ಎಲ್ಲ ಎಲೆನ ಒಂದು ಸಣ್ಣದೊಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ನೋಡಿ. ನೀರು ಹಾಕಿದ್ದೀನಿ, ಬಿಸಿನೀರು ಹಾಕಿದ್ದೀನಿ. ತಣ್ಣೀರು ಕೂಡ ಹಾಕ್ಬೋದು, ನಾವು ಈ ಕಡೆ ಬಿಸಿನೀರು ಹಾಕೋದು. ಬಿಸಿನೀರು ಹಾಕಿದರೆ ಬೇಗ ಬರುತ್ತೆ ರಸ. ನೋಡಿ ಈ ಥರ ಕೈಯಲ್ಲಿ ಹಿಚಿಕ್ತಾ ಇರಬೇಕು. ಒಂದು 5 ನಿಮಿಷ ಚೆನ್ನಾಗಿ ಹಿಚಕಬೇಕು ಹೀಗೇನೆ. ನೋಡಿ ಲೋಳೆ ಬರ್ತಾ ಇದೆ. ಈ 3 ಎಲೆನ ಒಂದು ಇದಕ್ಕೆ ಹಾಕಿದೆ ನೋಡಿ, ಡಬ್ಬಿಗೆ. ಪಾದಲ ಸೊಪ್ಪು, ಆ ದಾಸವಾಳದ ಸೊಪ್ಪು, ನೆಕ್ಸ್ಟ್ ಮಂಜನಾಯಕ ಎಲೆದು ಸೊಪ್ಪನ್ನ ಹಾಕಿ ಚೆನ್ನಾಗಿ ಹಿಚಕಬೇಕು. ಬಹಳ ಒಳ್ಳೆಯದು. ಈ 3 ಕಾಂಬಿನೇಷನ್ ಇದೆಯಲ್ಲ, ನಮಗೆ ಕೂದಲು ದಟ್ಟವಾಗಿ ಬೆಳೀತದೆ, ಕೂದಲು ಉದುರ ಸಮಸ್ಯೆ ಕೂಡ ಹೋಗ್ತದೆ. ನೆಕ್ಸ್ಟ್ ಬೊಕ್ಕತಲೆ ಸಮಸ್ಯೆ ಕೂಡ ಬರೋದಿಲ್ಲ. ಮತ್ತು ಕಣ್ಣಿಗಂತೂ ತುಂಬ ತಂಪಾಗಿರುತ್ತೆ, ನಿದ್ದೆ ಕೂಡ ಬರುತ್ತೆ. ನೋಡಿ ನಾನು ಇದಕ್ಕೆ ಈ ಮಂಜನಾಯಕನ ಎಲೆ ಕೂಡ ಹಾಕ್ತಾ ಇದ್ದೀನಿ. ಎಲ್ಲ ಅದು ಸಣ್ಣ ಪಾತ್ರೆ ಆದ ಕಾರಣ ಇನ್ನೊಂದು ದೊಡ್ಡ ಡಬ್ಬಿಗೆ ಹಾಕ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಕೈಯಲ್ಲಿ ಹಿಚಕಬೇಕು. ನೆಕ್ಸ್ಟ್ ಅದನ್ನು ತುಂಬ ಲೋಳೆ ಬರುವ ತನಕ ಹಿಚಕಬೇಕು.
ನಿಮಗೆ ಎಲ್ಲಾದರೂ ಇಂಥ ಎಲೆಗಳು ಕಂಡು ಬಂದರೆ ನೀವು ಕೂಡ ಈ ಥರ ಮಾಡಿ ಫ್ರೆಂಡ್ಸ್. ನಿಮಗೆ ಆ ಕೆಮಿಕಲ್ ಹಾಕಿದ ಶ್ಯಾಂಪುಗಿಂತ ಇದು ಎಷ್ಟೋ ಬೆಟರ್. ನೋಡಿ, ನಾನು ಅದರ ರಸ ತೆಗೆದು ಒಂದು ಸಣ್ಣ ಪಾತ್ರೆಗೆ ಹಾಕ್ತಾ ಇದ್ದೀನಿ. ನೋಡಿ, ಹೀಗೆ ಹಾಕ್ಕೊಳ್ಬೇಕು. ನೋಡಿ, ನೋಡಿ ಒಂಥರ ನೊರೆ ಕೂಡ ಬರ್ತಾ ಇದೆ. ನೋಡಿ, ಸಾಬೂನಿನಲ್ಲಿ ನೊರೆ ಬಂದಾಗೆ ಬರ್ತಾ ಇದೆ. ಇದು ಹಾಕಬೇಕಾದ್ರೆ ಕೂದಲಿಗೆ ಸಾಬೂನು ಕೂಡ ಕಮ್ಮಿನೇ ಹಾಕ್ಬೋದು. ನೋಡಿ, ಈ ಥರ ಬಂತು. ನೋಡಿ, ಶ್ಯಾಂಪು ರೆಡಿ ಆಯಿತು. ನೋಡಿ, ಶ್ಯಾಂಪು ಕಲರ್ ಕೂಡ ನೋಡಿ ಒಂಥರ ಬ್ರೌನ್ ಬಂತು. ನೋಡಿ, ಇದನ್ನು ನಾನು ನಮ್ಮ ಮಗಳ ತಲೆಗೆ ಹಾಕ್ತಾ ಇದ್ದೀನಿ. ಹೀಗೆ ಹಾಕಿ ಚೆನ್ನಾಗಿ ಲೇಪಿಸಬೇಕು. ನೆತ್ತಿಗೆ ಚೆನ್ನಾಗಿ ಹಾಕಬೇಕು. ಕೂದಲ ಬುಡಕ್ಕೆ ಚೆನ್ನಾಗಿ ಮಸಾಜ್ ಮಾಡಬೇಕು. ನೋಡಿ, ಹೀಗೆ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ನೀವು ಕೂಡ ಹಾಕಿ. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಅಥವಾ ನಿಮ್ಮ ತಲೆಗೂ ಹಾಕ್ಕೊಳ್ಳಿ. ಹೀಗೆ ತಲೆಗೆ ಹಾಕುವಾಗ ಸ್ವಲ್ಪ ಕಣ್ಣಿಗೆ ಕೂಡ ಹಾಕ್ಕೊಂಡ್ರೆ ಕಣ್ಣಿಗೆ ತಂಪು. ಆ ಕಣ್ಣಲ್ಲಿ ಬಿಳಿ ಬಿಳಿ ಬರ್ತದಲ್ಲ, ಅದು ಕೂಡ ಹೋಗ್ತದೆ. ಈ ಬೇಸಿಗೆಗಾಲಕ್ಕೆ ತುಂಬ ಒಳ್ಳೆಯ ಶ್ಯಾಂಪು ಇದು. ನೋಡಿ, ಹಾಕಿ ಆಯಿತು ಮಗಳಿಗೆ. ಚೆನ್ನಾಗಿ ನಿದ್ದೆ ಕೂಡ ಬರ್ತದೆ ಮಕ್ಕಳಿಗೆ. ಮತ್ತು ಜಾಸ್ತಿ ಮೊಬೈಲ್ ಟಿ ವಿ ಎಲ್ಲ ನೋಡಿ ನಿದ್ದೆ ಬರೋದಿಲ್ಲ ಜನರಿಗೆ. ಈ ಥರ ಶ್ಯಾಂಪೆಲ್ಲ ಹಾಕಿ ತಲೆಗೆ ಹಾಕಿ ತಲೆ ಕೂದಲೇ ತೊಳೆದ್ರೆ ಒಂದು ಅರ್ಧ ಗಂಟೆ ಹಾಕಿ ಇರಬೇಕು ತಲೆಗೆ. ಮತ್ತು ರಾತ್ರಿ ಬೇಗ ನಿದ್ದೆ ಬರ್ತದೆ. ನೋಡಿ, ಒಂದು ಅರ್ಧ ಗಂಟೆ ಹಾಗೆಯೇ ಇಡಬೇಕು. ಹಾಕಿದ ಕೂಡಲೇ ತೆಗಿಬಾರ್ದು. ಅರ್ಧ ಗಂಟೆ ಅದು ಎಳಿಬೇಕು ಸ್ವಲ್ಪ. ನಾನಿಲ್ಲಿ ಯಾವ ಥರ ಹಾಕೋದು ಅಂತ ಹೇಳಿಕೊಟ್ಟಿದ್ದೀನಿ ಫ್ರೆಂಡ್ಸ್. ನೀವು ಕೂಡ ಈ ಥರನೇ ಮಾಡಿ. ನೋಡಿ ಫ್ರೆಂಡ್ಸ್, ಇದನ್ನು ಅರ್ಧ ಗಂಟೆ ಹಾಗೆಯೇ ಇಟ್ಟು ಬಿಡುವ. ನೋಡಿ, ಅರ್ಧ ಗಂಟೆ ನಂತರ ನಾನು ತಲೆ ಕೂದಲನ್ನ ತೊಳೆದಿದ್ದೀನಿ. ಯಾವ ಥರ ನೈಸ್ ಆಗಿದೆ ಅಂತ ನೋಡಿ. ನೋಡಿ ಫ್ರೆಂಡ್ಸ್, ಗೊತ್ತಾಯ್ತಲ್ಲ ಯಾವ ಥರ ಶ್ಯಾಂಪು ಮಾಡೋದು ಅಂತೇಳಿ. ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿ. ಓಕೆ, ಬಾಯ್.